ಮಾತನಾಡ್ತೀನಿ ನಿಮ್ ಜೊತೆಗೆ. ಮೊನ್ನೆ ನಡೆದಂತ ಮುಸ್ಲಿಂ ಸಮಾವೇಶದ ಸಂಘಟನೆಯ ಸಂಚಾಲಕರಾಗಿ ಕೆಲಸ ಮಾಡಿರುವ ಸುಹೇಲ್ ಅಹಮದ್ ಅವರಿದ್ದಾರೆ. ಸುಹೇಲ್ ಅವರೇ, ತಾವು ಮೊನ್ನೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರಿ. ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು ಅನ್ನೋ ಒಂದು ಅಂಶವನ್ನ ಇಟ್ಕೊಂಡು ಮತ್ತು ಮಾಡಬೇಕಾಗಿದ್ದೇನು ಅಂತ. ಈಗ 3 ವರ್ಷವನ್ನ ಪೂರೈಸಿದೆ. 3 ವರ್ಷ ಪೂರೈಸೋದಕ್ಕಿಂತ ಕೆಲವೇ ದಿನಗಳ ಮುಂಚೆ ಹಿಜಾಬ್ ಬ್ಯಾನ್ ಅನ್ನ ತೆರವು ಮಾಡಿದೆ. ಈ 3 ವರ್ಷಗಳ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಅದು ಅಲ್ಪಸಂಖ್ಯಾತರ ಬಗ್ಗೆ ನಡೆದುಕೊಂಡಿರೋ ರೀತಿ, ಚುನಾವಣೆಯಲ್ಲಿರ್ಬೋದು, ಆ ನಂತರ ಅಥವಾ ಅದಕ್ಕಿಂತ ಮುಂಚೆ, ಎಲ್ಲವನ್ನ ಇಟ್ಕೊಂಡು ಈ 3 ವರ್ಷಗಳ ಸಾಧನೆಯನ್ನ ತಾವು ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನಮಸ್ತೆ. ಖಂಡಿತ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಬಗೆಗೆ ಕಳೆದ ವಿಧಾನಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನು ವಿಷಯಗಳನ್ನ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದಂತ ಅವಾಂತರ ಮತ್ತು ಬಿಕ್ಕಟ್ಟುಗಳನ್ನ, ಅದರಲ್ಲೂ ವಿಶೇಷವಾಗಿ ಹಿಜಾಬ್ ಮತ್ತು 2B ಗೋಹತ್ಯೆ ಮಸೂದೆ, ಮತಾಂತರ, ವಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಸರಿ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದ ಕೂಡ್ಲೇ ಸರಿ ಮಾಡ್ತೀವಿ ಅಂತ ದೊಡ್ಡ ವಾಗ್ದಾನ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಮುಸಲ್ಮಾನ ಅಲ್ಪಸಂಖ್ಯಾತರು ಏಕಪಕ್ಷವಾಗಿ, ನನ್ನ ಪಕ್ಷ ಆಯ್ಕೆ ಇದ್ರು ಕೂಡ ಅವ್ರ ಮುಂದೆ JDS ಪಕ್ಷದ ಆಯ್ಕೆ ಇದ್ದಿದ್ರು ಕೂಡ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟು 136 ಶಾಸಕರು ಗೆಲ್ಲುವಲ್ಲಿ ಮತ್ತು ಸುಭದ್ರ ಸರ್ಕಾರ ಸ್ಥಾಪಿಸುವಲ್ಲಿ ಸಮುದಾಯ ದೊಡ್ಡ ಕೊಡುಗೆ ಪಾತ್ರ ನೀಡಿತ್ತು. ಆದಾಗ್ಯೂ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ, ಈ ಮೇ 39ಕ್ಕೆ ಏನು ಈ ಕಾಂಗ್ರೆಸ್ ಸರ್ಕಾರ ತನ್ನ ಸಾಧನಾ ಸಮಾವೇಶ ಮಾಡ್ಕೊಂಡಿದೆ, ಸಹಜವಾಗಿ ಆ ಸಾಧನೆಗಳು ಜನರು ಮಾಡ್ಬೇಕು. ಆ ಸಾಧನೆಗಳ ಮೌಲ್ಯಮಾಪನ ಪ್ರಜಾಪ್ರಭುತ್ವದಲ್ಲಿ ಜನತಾ ಮೌಲ್ಯಮಾಪನ ಆಗಬೇಕು. ಜನರು ಅವ್ರಿಗೆ ನಿಜವಾಗ್ಲೂ ಆ ಜನರಿಂದ ಅದರ ಮೌಲ್ಯಮಾಪನ ಆಗಿ ಒಂದು ಅತ್ಯಂತ ಸಹಜವಾಗಿ ಜನರು ತೃಪ್ತಿ ಇದೆಯಾ, ಸಂತೃಪ್ತಿ ಆಗಿದೆಯಾ, ಸಮಾಧಾನ ಆಗಿದೆಯಾ ಅಂತ ಜನತೆ ಮೌಲ್ಯಮಾಪನ ಮಾಡೋದು ಒಂದು ಒಳ್ಳೆ ಪ್ರಕ್ರಿಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದ ರಾಜ್ಯವ್ಯಾಪಿ ಸಂಘಟನೆಗಳು ಒಂದು ಒಕ್ಕೂಟ ನಿರ್ಮಾಣ ಮಾಡಿಕೊಂಡು ಸರ್ಕಾರ ಈ ಹಿಂದೆ ಇದೊಂದು ಸಾಧನ ನಮ್ಮ ಒಕ್ಕೂಟದ ವತಿಯಿಂದ ಬಿಡುಗಡೆ ಮಾಡಿದ ವರದಿ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಒಂದು ತುಂಬಾ ಸಂಕ್ಷಿಪ್ತವಾದ 94 ಪುಟಗಳ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದೀವಿ. ಮೊದಲ ಬಾರಿಗೆ ಸಮುದಾಯದ ತಿಳುವಳಿಕೆ, ಜ್ಞಾನ ಉಳ್ಳ ಸಾಮಾಜಿಕ ಕಾರ್ಯಕರ್ತರು, ಹಿರಿಯ ನ್ಯಾಯವಾದಿಗಳು, ಮತ್ತೆ ಇಂಟೆಲೆಕ್ಚುಯಲ್ಸ್ಗಳು, ಬುದ್ಧಿಜೀವಿಗಳು ಹಾಗೂ ಧಾರ್ಮಿಕ ಗುರುಗಳು ಎಲ್ಲರೂ ಸೇರಿ ಒಂದು ಪುಸ್ತಕ ತುಂಬಾ 1.5 ತಿಂಗಳ ಶ್ರಮ ಪ್ರಯತ್ನ ಹಾಕಿ ತಯಾರಿ ಸಿದ್ಧತೆಗಳು ನಡೆಸಿ ಇದನ್ನ ಸಾಕಷ್ಟು ಅಂಕಿ ಅಂಶ ಮತ್ತೆ ಒಂದು ಒಳ್ಳೆ ರೀತಿ ಇದನ್ನ ವರದಿನ ಸಿದ್ಧಪಡಿಸಿದ್ದಾರೆ. ಈ ಒಂದು ಅತೃಪ್ತಿ, ಅಸಹನೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಸಮುದಾಯದಲ್ಲಿ ಇರೋದು ನಿಜ, ಸಹಜ. ಆ ನಿಮಿತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟಿದಂತ ಆಶ್ವಾಸನೆಗಳನ್ನ 3 ವರ್ಷ ಆದ್ರೂ ಈಡೇರಿಸಿಲ್ಲ. ಯಾಕೆ 3 ವರ್ಷ ಆದ್ರೂ ಈಡೇರ್ಸಕ್ ಸಾಧ್ಯ ಆಗಿಲ್ಲ ಅಂತ ಒಂದು ದೊಡ್ಡ ಮಟ್ಟದ ಜಾಗೃತಿ, ಸಮುದಾಯ ಜಾಗೃತಿ ಸಮಾವೇಶಗಳು ಮಾಡಬೇಕು ಅಂತ ಈ ಒಕ್ಕೂಟ ನಿರ್ಧಾರ ಮಾಡಿ ಅದರ ಮೊದಲ ಭಾಗವಾಗಿ ರಾಜಧಾನಿಯಲ್ಲಿ ಕಳೆದ ವಾರ ಟೌನ್ ಹಾಲ್ ನಲ್ಲಿ ಒಂದು ಸಮಾವೇಶ ಮಾಡಲಾಯಿತು. ಆ ಸಮಾವೇಶದ ಸಿದ್ಧತೆ ಮತ್ತು ಪ್ರೆಸ್ ಮೀಟ್ ಆದ 3 ಗಂಟೆ ಒಳಗಡೆ 3 ವರ್ಷದಿಂದ ಒಂದು ರಾಜಕೀಯ ಇಚ್ಛಾಶಕ್ತಿ ತೋರದೆ ಕಾಂಗ್ರೆಸ್ ಏನು ಅದನ್ನ ಪೆಂಡಿಂಗ್ ಇಟ್ಟಿತ್ತು ಅದನ್ನ ವಾಪಸ್ ತಕೊಂಡಿರೋದು ಕಾಂಗ್ರೆಸ್ ಸರ್ಕಾರದ ಸ್ವಾಗತ ನಡಿಗೆ. ಅದಕ್ಕೆ ಅದಕ್ಕೊಂದು ಧನ್ಯವಾದ ನಾವು ಹೇಳಕ್ ಬಯಸ್ತೀವಿ. ಅದ್ರ ಜೊತೆಗೆ ಇನ್ನೂ 9 ಪ್ರಮುಖ ಬೇಡಿಕೆಗಳಿವೆ. ಸರ್ಕಾರ ಆದಷ್ಟು ತುರ್ತು ಬೇಗ ಅದನ್ನ ಸ್ಪಂದಿಸ್ಬೇಕು, ಅದನ್ನ ಬಗೆಹರಿಸ್ಬೇಕು. ಮತ್ತೆ ಆ ನಿಟ್ಟಿನಲ್ಲಿ ಸಮುದಾಯದ ಬೇಕು ಬೇಡಗಳನ್ನ ಆದಷ್ಟು ತುರ್ತಾಗಿ ಅದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳು ಗಮನ ಹರಿಸ್ಬೇಕು. ಇಲ್ಲವಾದಲ್ಲಿ ಸಮುದಾಯದ ಈ ಸಹಜವಾದ ಆಕ್ರೋಶ, ಅಸಮಾಧಾನ ಇನ್ನು ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ಬೋದು. ಇದು ನಾವು ಸಹಜವಾಗಿ ಮತ್ತೆ ಜೊತೆಗೆ ಏನ್ ಸಾಧನಾ ಸಮಾವೇಶ ಕಾಂಗ್ರೆಸ್ ಮಾಡ್ಕೊಂಡಿದೆ, ಅದರಲ್ಲಿ ನನಗೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಜೊತೆ ಗ್ಯಾರಂಟಿ ಒಳ್ಳೇದ್ ಮಾಡ್ತಾ ಇದೆ ಸಮಾಜಕ್ಕೆ ಅನ್ನೋದು ನನ್ನ ಬಲವಾಗಿ ನಂಬಿರೋನು. ಗ್ಯಾರಂಟಿಯಿಂದ ಕೊಳ್ಳುವುದಕ್ಕೆ ಸಾಮರ್ಥ್ಯ ಜನರಲ್ಲಿ ಹೆಚ್ಚಾಗಿದೆ. ಮತ್ತೆ ಅದು ಪ್ರಜಾಪ್ರಭುತ್ವದ ಪ್ರಮುಖ ಆಶಯವಾದ ಕಲ್ಯಾಣ ರಾಜ್ಯದ
ಆಶಯವನ್ನ ಈಡೇರಿಸ್ತಾ ಇದೆ. ಅದಕ್ಕೂ ಕೂಡ ಇದುವರೆಗೂ ಸರ್ಕಾರ ನೀಡಿದ ಭರವಸೆಂತೆ ಗ್ಯಾರಂಟಿಗಳನ್ನ ಈಡೇರಿಸ್ತಾ ಬಂದಿರೋದಕ್ಕೂ ಕೂಡ ನಾನು ಅದೊಂದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ಒಪ್ಕೊಳ್ತೀನಿ. ಇನ್ನಿತರೆ ವಿಷಯಗಳಾದ ನಮ್ಮ ಕೋ ಪ್ಯಾನಲ್ ಅವ್ರು ಹೇಳಿದ ಹಾಗೆ ಸಾಕಷ್ಟು ಆಕ್ರೋಶ ಇದರಲ್ಲಿ ಜನತೆಯಲ್ಲಿದೆ. ವಿಶೇಷವಾಗಿ ಯುವಕರು ವಿದ್ಯಾವಂತ ಯುವಕರಿಗೆ ಸರ್ಕಾರಿ ನೌಕರಿಗಳಲ್ಲಿ ತುಂಬಾ ವರ್ಷಗಳಿಂದ ನೇಮಕಾತಿಗಳಾಗದೆ ಇರೋದು ದೊಡ್ಡ ಮಟ್ಟದ ಆಕ್ರೋಶ ಐತೆ. ನಾನು ಕೂಡ ಸರ್ಕಾರಿ ನೌಕರಿಲಿ ಇದ್ದಿದ್ರಿಂದ ಅದೊಂದು ಸಿಬ್ಬಂದಿ ಕೊರತೆಯಿಂದಾಗಿ ಸಾಕಷ್ಟು ದಕ್ಷತೆ ಮತ್ತು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸಕ್ ಆಗಲ್ಲ. ಅದೇ ನಿಟ್ಟಲ್ಲಿ ನಿರುದ್ಯೋಗ ಬಗೆಹರಿದಂಗೂ ಆಗುತ್ತೆ. ಇದು ಸರ್ಕಾರ ಅತಿ ತುರ್ತಾಗಿ ಮಾಡ್ಬೇಕಾಗಿರೋದು. ಅದರ ಹೊರತಾಗಿ ಇವತ್ತಿನ ಸಮಾವೇಶದಲ್ಲಿ ಏನು ಸರ್ಕಾರ ಭೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಕ್ಕುಪತ್ರಗಳನ್ನ ಕೊಟ್ಟಿದೀವಿ ಅಂತ ಅಂಕಿ ಅಂಶದ ಜೊತೆ ಹೇಳ್ಕೊಂಡಿದ್ದಾರೆ. 500 ನಾವು ಕೊಟ್ಟಂತ ವಾಗ್ದಾನಗಳಲ್ಲಿ 280 ಈಡೇರಿಸಿದ್ವಿ ಅಂತ. ಅದನ್ನ ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಕೋಬಾರ್ದು. ಅದು ಜನತೆ ಒಪ್ಪಬೇಕು, ಜನತೆ ಪರಾಮರ್ಶೆ ಮಾಡಬೇಕು. ಅಂತಿಮವಾಗಿ ಮುಂದಿನ ಬಾರಿ ಜನತೆ ಸರ್ಕಾರದ ಜೊತೆ ತಮ್ಮ ಮತ ಮೌಲ್ಯಕ್ಕೆ ತಕ್ಕ ಬೆಲೆ ಸಿಕ್ಕಿದೆ ಅನ್ನೋದು ಜನತೆ ನಿರ್ಣಯ ಮಾಡಬೇಕು. ಆ ನಿಟ್ಟಲ್ಲಿ ಮುಸ್ಲಿಂ ಸಮುದಾಯ ಮೊದಲ ಬಾರಿಗೆ ಒಂದು ಜನತಾ ಮೌಲ್ಯಮಾಪನ ಮಾಡಿದೆ. ಅದು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು, ಅದನ್ನ ನಿರ್ಲಕ್ಷ್ಯ ಮಾಡಬಾರದು ಅನ್ನೋದು ನನ್ನ ಅಭಿಮತ. ಮತ್ತೆ ನಾನು ಇದರಿಂದ ಆ ಸರ್ಕಾರಕ್ಕೆ ಆ ಸಂದೇಶ ಕೊಡಕ್ ಬಯಸ್ತೀನಿ. ಸರಿ, ಓಕೆ. ಸುಹೇಲ್ ಅವರೇ, ಸಂಕ್ಷಿಪ್ತವಾಗಿ ನಾನು 3 ಅಂಶಗಳನ್ನ ಕೇಳ್ತೀನಿ. ಮೊದಲನೇದಾಗಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಹೇಳಿದ್ದು ಬಿಜೆಪಿ ಆಡಳಿತದ ಎಲ್ಲ ಭ್ರಷ್ಟಾಚಾರವನ್ನ ನಾವು ಬಯಲಿಗೆಳಿತೀವಿ, ಎಲ್ರಿಗೂ ಶಿಕ್ಷೆ ಕೊಡಿಸ್ತೀವಿ, ಕಂಬಿ ಹಿಂದೆ ತಳ್ತೀವಿ ಅಂತ. ಅದು PSI ಇರ್ಬೋದು, ಅಥವಾ ಕೋವಿಡ್ ಹಗರಣ ಇರ್ಬೋದು, ಅಥವಾ ಬಿಟ್ ಕಾಯಿನ್ ಇರ್ಬೋದು, ಈ ತರದ ಅನೇಕ, ಮತ್ತು 40% ಕಮಿಷನ್ ಇರ್ಬೋದು ಗುತ್ತಿಗೆದಾರರದ್ದು, ಇದೆಲ್ಲವನ್ನ ಇಟ್ಕೊಂಡು ಬಂದ್ರು. ಅದಕ್ಕೆ ಒಂದು ಅಂತ್ಯ ಸಿಗಲಿಲ್ಲ 3 ವರ್ಷಗಳ ನಂತರವೂ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದು. ಎರಡನೇದಾಗಿ, ಈಗ ಶ್ರೀಪಾದ್ ಭಟ್ರು ಪ್ರಸ್ತಾಪ ಮಾಡಿದ್ರು, ಅಂದ್ರೆ ಅಹಿಂದ ವರ್ಗವನ್ನ ಪ್ರತಿನಿಧಿಸುವ ಮತ್ತು ಅದರ ನಾಯಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯಲ್ಲಿ ಈ ವರದಿಯನ್ನ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಏನಿದೆ ಅದನ್ನ ಜಾರಿ ಮಾಡೋದು ಅವ್ರ ಪ್ರಮುಖವಾಗಿತ್ತು. ಮೊದಲ ಅವಧಿಯಲ್ಲಿ ಏನೋ ಸಮಸ್ಯೆ ಆಯ್ತು, ಅದರ ಎರಡನೇ ಅವಧಿಯಲ್ಲಿ ಈಗ ಆತುರಾತುರವಾಗಿ ಅಕ್ಟೋಬರ್ನಲ್ಲಿ ಅವರು ಅದನ್ನ ಮಾಡಿಸಿದ್ರು, ಸಮೀಕ್ಷೆಯನ್ನ ಮಾಡಿಸಿದ್ರು, ಎಕ್ಸ್ಟೆಂಡ್ ಮಾಡಿ ಮಾಡಿಸಿದ್ರು, ಶಿಕ್ಷಕರಿಗೆ ಆಗದೇ ಇದ್ರು. ಆದ್ರೆ ಈಗ ಮತ್ತೆ ನಾವು ಮೇ ರಜೆ ಮುಗಿಸಿ ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ತನಕ ಅದರ ಬಗ್ಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಎರಡನೇದು, ಇದ್ರ ಬಗ್ಗೆ ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ? ಮೂರನೇದು, ನಾವು ಅಧಿಕಾರಕ್ಕೆ ಬಂದ್ರೆ ಕೋಮುವಾದವನ್ನ ನಿರ್ಮೂಲನೆ ಮಾಡ್ತೀವಿ, ಧ್ರುವೀಕರಣಗೊಂಡಿರುವ ಸಮಾಜವನ್ನ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಈ ಕೋಮುವಾದ ಮತ್ತು ಈ ಧ್ರುವೀಕರಣ, ಈ ತರದಕ್ಕೆ ಕಡಿವಾಣ ಹಾಕೋದಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಸಾಧ್ಯ ಆಗಿದೆಯಾ? ಈ 3 ಅಂಶಗಳ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು, ಸಂಕ್ಷಿಪ್ತವಾಗಿರ್ಲಿ. ಓಕೆ, ಮೊದಲನೇದಾಗಿ ಭ್ರಷ್ಟಾಚಾರದ ವಿಷಯದಲ್ಲಿ ಕಾಂಗ್ರೆಸ್ ತಾನು ಕೊಟ್ಟಂತ ವಾಗ್ದಾನದಂತೆ ಅಷ್ಟೇನು ನಿರೀಕ್ಷಿತ ಸಮಾಧಾನಕರವಾಗಿ ಭ್ರಷ್ಟಾಚಾರ ನಿಗ್ರಹ ಮಾಡಲು ಅಥವಾ ಕಡಿವಾಣ ಹಾಕಲು ಸಾಧ್ಯ ಆಗಿದೆ ಅಂತ ಸಾರ್ವಜನಿಕ ವಲಯದಲ್ಲಿ ಎಲ್ಲೂ ಕೂಡ ಸಂತೃಪ್ತಿ ಇಲ್ಲ. ಅಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರದ ಬಗ್ಗೆ ಅಲ್ಲಲ್ಲಿ ಆಗಾಗ ಮಾಹಿತಿ ಬರ್ತಾ ಐತೆ, ಚರ್ಚೆಗಳಾಗ್ತಾ ಐತೆ. ಆ ವಿಷಯದಲ್ಲಿ ಕಾಂಗ್ರೆಸ್ ನಿರಾಶೆ ಮಾಡಿದೆ ಅಂತ ಹೇಳ್ಬೋದು. ಎರಡನೇದಾಗಿ, ಅಹಿಂದ ಇದ್ರ ಬಗ್ಗೆ ಈಗ ಆಲ್ರೆಡಿ ಅಹಿಂದದಲ್ಲಿ ಅಲ್ಪಸಂಖ್ಯಾತರು ಮತ್ತೆ ದಲಿತರ ಸಂಬಂಧ ಒಳ ಮೀಸಲಾತಿ ಹೋರಾಟನೂ ಕೂಡ ಕಾಂಗ್ರೆಸ್ ಅಲ್ಲೂ ಒಂದ್ ಕಡೆ ನಿಗದಿತ ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಒಂದ್ ಒಳ್ಳೆ ರೀತಿ ನಾಗಮೋಹನ್ ದಾಸ್ ವರದಿಯನ್ನ ಅನುಷ್ಠಾನ ಮಾಡಕ್ಕೆ ಅದು ಕೂಡ ವಿಫಲ ಆಗಿದೆ. ಅಂತಿಮವಾಗಿ ಏನೋ ಒಂದು ಸಮಾಧಾನಕರವಾಗಿ ಮಾಡಕ್ಕೆ ಅದು ತುಂಬಾ ವಿಳಂಬವಾಗಿ, ಇಷ್ಟು ಸಮಯ ಆಗ್ಬಾರ್ದಿತ್ತು. ಅದು ಕೊನೆಗೆ ಅಲಮಾರಿಗಳನ್ನ ಪಾಪ ಡೆಲ್ಲಿಗೆ ಕಳಿಸ್ಬಿಟ್ರು. ಇದು ಒಳ್ಳೆ ಇದಲ್ಲ. ದಲಿತರನ್ನು ಕೂಡ ಎಲ್ಲ ಆ ವಿಷಯದಲ್ಲಿ, ಒಳ ಮೀಸಲಾತಿ ವಿಷಯದಲ್ಲಿ ತುಂಬಾ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ನಿಲುವು ಇಲ್ಲ. ಮತ್ತೆ ಅಲ್ಪಸಂಖ್ಯಾತರ ವಿಷಯದಲ್ಲಂತೂ ದೊಡ್ಡ ಮಟ್ಟದ ಇನ್ನೂ ಆಕ್ರೋಶ ಸಮಾಧಾನ ಇರೋದ್ರಿಂದ ಆದಷ್ಟು ಬೇಗ ಚುನಾವಣಾ ಪ್ರಣಾಳಿಕೆ ಅವರು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲೂ ಕೂಡ ಸಮುದಾಯದಲ್ಲಿ ದೊಡ್ಡ ಅಸಮಾಧಾನ ಈಗ್ಲೂ ಇದೆ. ಮತ್ತೆ ಮೂರನೇದು, ಸಾರಿ ಮೇಡಮ್, ನಾನು ಮೂರನೇ ಕ್ವಶನ್ ಕ್ಯಾರಿ ಮಾಡಕ್ಕಾಗ್ತದೆ. ನನ್ನ ಮೂರನೇ ಕ್ವಶನ್, ಕೋಮುವಾದ ಮತ್ತು ಧ್ರುವೀಕರಣಗೊಂಡ ಸಮಾಜವನ್ನ ಬದಲಾಯಿಸ್ತೀವಿ, ನಾವೆಲ್ಲವನ್ನ ಶಾಂತಿ ಸುವ್ಯವಸ್ಥೆ ತರ್ತೀವಿ ಅಂತ ಹೇಳಿದ್ರೆ ಏನಿದೆ ಪರಿಸ್ಥಿತಿ? ಆ ವಿಷಯದಲ್ಲಿ ನನಗೆ ಸಮಾಧಾನ ಆಗಿರೋದು ಮಂಗಳೂರು ಕಮಿಷನರ್ ನಿಯುಕ್ತಿ ಮಾಡಿ ಮಂಗಳೂರು, ಉಡುಪಿ ಜಿಲ್ಲಾಧಿಕಾರಿ, ಇದು ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್, ಮಂಗಳೂರು ಪೊಲೀಸ್ ಕಮಿಷನರ್ ನಿಯುಕ್ತಿ, ಕರಾವಳಿ ಭಾಗದಲ್ಲಿ ಒಂದು ದಕ್ಷತೆಯ ನೇಮಕಾತಿ ಮಾಡಿ, ನಿಯೋಜನೆ ಮಾಡಿ
ನಿರ್ವಹಿಸಿದೆ. ಅದು ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳ್ಬೇಕಂದ್ರೆ. ಆದ್ರೂ ಈಗಿರುವ ಕೋಮುವಾದವನ್ನ ಕಾಂಗ್ರೆಸ್ ಮಟ್ಟ ಹಾಕ್ಬೇಕು ಅಂದ್ರೆ ದೊಡ್ಡ ಮಟ್ಟದ ರಾಜಕೀಯ ಇಚ್ಛಾಶಕ್ತಿಯ ಎದೆಗಾರಿಕೆ ಪ್ರದರ್ಶಿಸಬೇಕು. ಯಾಕಂದ್ರೆ ಕೋಮುವಾದನೇ ಸಾರಿ ಟು ಇಂಟರಪ್ಟ್. ಕರಾವಳಿಯಲ್ಲಿ ಕಡಿವಾಣಕ್ಕೆ ಬಂದ ಕೋಮುವಾದ ಈ ಕಡೆ ಹಳೆ ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಾಣಿಸ್ಕೊಳ್ತು ಈ ವರ್ಷ ಮತ್ತು ಖಂಡಿತ ಕಳೆದ ವರ್ಷ. ಖಂಡಿತ ಅದನ್ನೇ ಹೇಳೋನಿದೆ. ಇದು ಅಲ್ಲಿಂದ ಬೇರೆ ಕಡೆಗೂ ಕೂಡ ವಿಸ್ತರಿಸ್ತೈತೆ. ಒಮ್ಮುದೇಶ ನಿರ್ಬಂಧ ವಿಧೇಯಕ ಕಾಯ್ದೆ ಏನೋ ತಂದಿದೆ. ಅದರ ಅನುಷ್ಠಾನ ಜಾರಿಗೆ ಸಾಕಷ್ಟು ಸರ್ಕಾರದ ಮುಂದೆ ದೊಡ್ಡ ಸವಾಲಿದೆ. ಆ ಸವಾಲನ್ನ ಮಾಡ್ಬೇಕಂದ್ರೆ ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ತನ್ನ ರಾಜಕೀಯ ಇಚ್ಛಾಶಕ್ತಿ ಮತ್ತು ಎದೆಗಾರಿಕೆ ಪ್ರದರ್ಶಿಸುವ ಅನಿವಾರ್ಯತೆ ಇದೆ ಅಂತ ನನಗೂ ಈಗ್ಲೂ ಕೊರತೆ ಇದೆ ಅಂತ ಅನ್ಸ್ತೈತೆ. ಅದನ್ನ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.